ಹುಳ ಇದೆ. ಇದು ಬಿಚ್ಕೊಡ. ಇದು ಇದರೊಳಲ್ಲೇ ಬಿಡ ನೋಡಿ. ಬಿಚ್ಚಿ ಮಾ. ಹುಳ ಅಕ್ಕಿಯಲ್ಲಿ ನೋಡಿ ಎಲ್ಲ ತರ ಕರೆ ಹುಳ. ಈ ತರ ಇಂಥ ಅಕ್ಕಿ ತಿಂದ್ರೆ ಜನಗಳು ಹೆಂಗೆ? ಇವತ್ತು ಸತ್ತಿಹಳ್ಳಿ ಸೊಸೈಟಿ ಹತ್ರ ಇದ್ದೀವಿ. ಏನು ರೇಷನ್ ಅಕ್ಕಿ ಬಂದಿದೆ ಅದ್ರಲ್ಲಿ ತುಂಬ ಹುಳ ಇದೆ ಅಂತೇಳಿ ಇಲ್ಲಿರ್ತಕ್ಕಂಥ ಸ್ಥಳೀಯರು ಫೋನ್ ಮಾಡಿದ್ರು. ಹೌದು, ನಾವು ಇದನ್ನು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಹುಳುಗಳಿದೆ, ಅವರು ಕೈಯಾರೆ ತೋರಿಸ್ತಾ ಇದ್ದಾರೆ. ಈ ರೀತಿ ಹಕ್ಕಿಗಳ ಪೂರ ಅಕ್ಕಿ ಇದೇ ತರ ಇರೋದು, ಈ ತರನೇ ಇದೆ ಅಂತೇಳಿ ಬಹಳ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿ ಬಡವರಿಗೆ ಅಕ್ಕಿ ಕೊಡುತ್ತೆ ಸರ್ಕಾರ. ಅಕ್ಕಿ ಗುಣಮಟ್ಟದ ಇಲ್ದಲೇ ಇದ್ರೆ ಅವ್ರಿಗೆ ಆರೋಗ್ಯಕ್ಕೆ ತೊಂದರೆ ಆಗೋದಿಲ್ವಾ? ನೋಡಿ, ಎಲ್ಲ ಹುಳ ಇರೋದನ್ನ ತೆಗೆದು ಹಾಕ್ತಾ ಇದ್ದಾರೆ. ನೋಡಿ ನೋಡಿ, ಇಲ್ಲೊಂದು ಹುಳ ಇಲ್ಲಿ 50 ಮೂಟೆ ಅಕ್ಕಿನ ಅದೇ ತರ ಇದೆ. 50 ಮೂಟೆನೂ ಅಕ್ಕಿ ಈ ಹಿಂದೆ. ಈಗ ಅದಕ್ಕೆ ಏನ್ ಮಾಡ್ತಾರೆ, ಅದು ಮಿಕ್ಸ್ ಮಾಡ್ಕೊಡ್ತೀನಿ ಅಂದ್ರೆ ನಮಗೆ ಬೇಡ ಅಂತ ಇದೀವಿ. ಅವ್ರು ಕೊಡಕ್ ರೆಡಿ ಇದಾರೆ. ಅವ್ರು ಕೊಡೋಕೆ ನಾವು ತಗಂತ ಇಲ್ಲ. ಬೇಡ ಅಂತೇಳಿ ನಾವು ಯಾಕೆ ಜನಗಳಿಗೆ ತಿಂದ್ರೆ ಜನಗಳಿಗೆ ಯಾರು ಬರಲ್ಲ, ಕಾಯಿಲೆ ಬಂದೇ ಬರಲ್ಲ. ನಾವು ಬೇಡ ಅಂತ ನಾವು ಈಗ ಮಕ್ಕಳಿಗೆ ನಾವು ಹೇಳ್ತಾ ಇದ್ದೇವೆ. ಇದು ತಿಂದ್ರೆ ಯಾರಿಗೂ ರಚಿಕೆ ಮಾತ್ರ ಯಾರು ಬರಲ್ಲ, ಯಾರು ಬರಲ್ಲ. ಇವರು ಮೂಟೆ ನಿಲ್ಲಿಸಬೇಕಾದ್ರೆ ನೋಡ್ಬೇಕಾದ್ರೆ ಅದು ಅವ್ರ ಕರ್ತವ್ಯ. ಅದನ್ನ ನೋಡ್ಬೇಕು, ಅಕ್ಕಿ ಚೆನ್ನಾಗಿದ್ದೀರಾ ನೋಡ್ಬೇಕು. ಸರ್ಕಾರದಿಂದ ಸಂಬಳ ಕೊಡಲ್ಲ ಅವರಿಗೆ, ಕೊಡಕ್ಕೆ ಅವ್ರು ರೆಡಿ ಆಗಿದ್ದಾರೆ. ನಾನು ಕೊಡ್ತೀನಿ, ತಗೊಳ್ಳಿ ಹಂಗೆ ಅಂತೇಳಿ ಕೇಳಿದ್ರೆ ಮೂಟೆ ಬಂದಿದೆ, ಮೂಟಿದು ಪಂಜಾಬಿಂದ ಬಂದಿದೆ, ನಾವು ಅವ್ರಿಗೆ ಫೋನ್ ಮಾಡಿ ಕೇಳಕ್ಕಾಗತ್ತ ಹಿಂಗೆಲ್ಲ ಹೇಳ್ತಾರೆ. ಯಾರನ್ನ ಕೇಳೋದು ನಾವಾಗ ಈ ತರ ಅಕ್ಕಿ ಕೊಟ್ಟು ಯಾರಿಗೆ ಹೆಚ್ಚು ಯಾರನ್ನ ಕೇಳೋದಂದ್ರೆ ಇವ್ರನ್ನ ಕೇಳ್ಬೇಕು, ನಾವ್ ಯಾರನ್ನ ಕೇಳ್ಬೇಕಾದ್ರೆ. ನೋಡಿ ಇಲ್ಲ ನೋಡಿ, ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ ಹಂಗೆ ಅಂತ ಹೇಳ್ತಾರೆ. ಜನಗಳು ಈ ತರ ತಿಂದು ಹೆಚ್ಚು ಯಾರು ಬರ್ತಾರೆ? ಬರಲ್ಲ. ನೀವ್ ಯಾರು ತಗೊಳ್ಳೋದು ಬೇಡ, ತಗೊಳ್ಳೋದು ಬೇಡ. ಆಯ್ತು, ಒಂದೊಂದು ಮೂಟೆ 2 ಮೂಟೆ ಬರ್ತಾ ಇದೆ, ಅದು ನಾವು ಮಾಡ್ತಾ ಇದೀವಿ. ಈ ಸರಿ ಭಾರಿ ಕಂಡಮಾಗ ಅಕ್ಕಿ ಬಂದಿದೆ. ಅದನ್ನ ಬಂದ್ರು ಕೂಡ ಅದನ್ನ ಮಿಕ್ಸ್ ಮಾಡಿ ಕೊಡ್ತಾರೆ. ಭಾರಿ ಅಕ್ಕಿ ಕಂಡಮಾಗ ಬಂದಿದೆ. ಒಳ್ಳೆ ಅಕ್ಕಿ ಪೂರ ಒಳ್ಳೆ ಅಕ್ಕಿ ಕೊಡಲ್ಲ. ಅದಕ್ಕೆ ಚೆನ್ನಾಗಿಲ್ಲ ಕೊಡ್ತೀನಿ, ಸರ್ಕಾರದಿಂದ ಕೊಡ್ತೀನಿ ಅಂದ್ಬಿಟ್ಟು ತಿನ್ಬಿಟ್ಟು ಅಕಸ್ಮಾತ್ ಯಾರು ಇದಾದ್ರೆ ಯಾರು ಒಡೆ ಹಾಕ್ತಾರೆ, ಇಲ್ಲ ಅಂದ್ರೆ ಕೊಡಬಾರ್ದು. ಸರಿ, ಸರ್ಕಾರ ಕೊಟ್ಟಿದ್ದಲ್ಲ, ಸರ್ಕಾರ ಕೊಟ್ಟಿದ್ದ ನೋಡ್ಬೇಕಿಲ್ಲ ಇವರು. ಅವ್ರು ಹೇಳಿದ್ರೆ ನಾವೇ ಹಿಂಗ್ ನೋಡೋದು ಅದೇನ್ ಲೆಕ್ಕ? ಅದನ್ನ ಬಿಟ್ಟಾಪಿಸಿ ಹೋಗ್ತದೆ ಅದು ನೀರಲ್ಲ. ಸರಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದನ್ನು ನಾವು ತಲುಪಿಸ್ತೇವೆ.